ಟಿವಿ7 ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಭೀಮಾಶಂಕರ್ ಝಳಕೆ. ಕುಖ್ಯಾತ ದರೋಡೆಕೋರನ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಕಲಬುರಗಿ ಹೊರವಲಯದ ಜಹಾಪುರ ಗುಡ್ಡದ ಬಳಿ ಈ ಫೈರಿಂಗ್ ನಡೆದಿದೆ. ಇಮ್ತಿಯಾಜ್ ಗಿಣಿ ಎಂಬ ದರೋಡೆಕೋರನ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಸಬ್ ಅರ್ಬನ್ ಠಾಣೆ ಪಿಎಸ್ಐ ಬಸವರಾಜ್ ಫೈರಿಂಗ್ ಮಾಡಿದ್ದಾರೆ. ದರೋಡೆಯ ಬಗ್ಗೆ ಮಾಹಿತಿ ತಿಳಿದು ಬಂಧಿಸಲು ತೆರಳಿದ್ದ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿ ವಿರುದ್ಧ ವಿವಿಧ ಠಾಣೆಗಳಲ್ಲಿ 6 ಕೇಸ್ಗಳಿವೆ. ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಈ ಮೊಬೈಲ್ ಸ್ನ್ಯಾಚಿಂಗ್ ಏನು ರಾಬ್ರಿ ಪ್ರಕರಣಗಳಿದ್ದಾವೆ ಅದರಲ್ಲಿ ಒಂದು ತಲೆ ಮರೆಸಿಕೊಂಡಿರುವ ಆರೋಪಿಗಳ ಬಗ್ಗೆ ವಿಶೇಷ ತಂಡಗಳನ್ನು ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಅದರ ಹಿನ್ನೆಲೆಯಲ್ಲಿ ಏನು ಕಳೆದ ವರ್ಷ ಜುಲೈಯಲ್ಲಿ ಒಂದು ಮೊಬೈಲ್ ಸ್ನ್ಯಾಚಿಂಗ್ ಆಗಿತ್ತು ಮತ್ತು ಮೊಬೈಲ್ ಮತ್ತು ಕ್ಯಾಶು ರಾಬ್ರಿ ಆಗಿತ್ತು ಸಬ್ ಅರ್ಬನ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅದರಲ್ಲಿ ತಲೆ ಮರೆಸಿಕೊಂಡು ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಇವತ್ತು ಬೆಳಗಿನ ಜಾವ 3 ಜನ ಆರೋಪಿಗಳಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಇದಕ್ಕೆ ಯಾರು ಒಂದು ತಂಡ ಕಟ್ಕೊಂಡು ರಾಬ್ರಿ ಮಾಡಿಸ್ತಾ ಇತ್ತು ಅದರಲ್ಲಿ ಅವನನ್ನ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ತಂಡ ಶ್ರಮಿಸ್ತಾ ಇದ್ದಾರೆ. ಒಬ್ಬ ತಲೆ ಮರೆಸಿಕೊಂಡು ಆರೋಪಿಯನ್ನು ವಶಕ್ಕೆ ಅರೆಸ್ಟ್ ಮಾಡಬೇಕಾದ್ರೆ ಅವರು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾರೆ ಸಿಬ್ಬಂದಿ. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಅವನ ಬಲಗಾಲಿಗೆ ಫೈರ್ ಮಾಡಿ ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ಇದರಲ್ಲಿ ಗಾಯಗೊಂಡಿದ್ದರು ನಮ್ಮ ಸಿಬ್ಬಂದಿ ಮತ್ತು ಆರೋಪಿ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಮುಂದಿನ ಕಾನೂನು ಪ್ರಕಾರ ಇವನ ಏನು ಆರೋಪಿ ಇದ್ದಾನೆ ಇವನ ಮೇಲೆ ಒಟ್ಟು 307 ವೆಹಿಕಲ್ ಮತ್ತು ಗ್ಯಾಮ್ಲಿಂಗ್ ಅದಲ್ಲದೆ ರಾಬ್ರಿ ಕೇಸಸ್ ಒಟ್ಟು 9 ಪ್ರಕರಣಗಳಿದ್ದಾವೆ. ಅದಲ್ಲದೆ ಇದು ಕೂಡ ಪ್ರಕರಣ ಆಗುತ್ತೆ. ಏನು ಕರ್ತವ್ಯ ಕಡ್ಡಿಪಡಿಸಿದ್ದು ಮತ್ತು ಹಲ್ಲೆ ಮಾಡಿದ್ದು ಇದನ್ನು ಒಂದು ಸೇರಿ ಒಟ್ಟು 10 ಪ್ರಕರಣಗಳು ಮೆಜಾರಿಟಿ ಇಲ್ಲಿದೆ ಮತ್ತು ಹೈದರಾಬಾದಲ್ಲಿಯೂ ಕೂಡ ನಿಮ್ಮ ಮೇಲೆ ಒಂದು ಪ್ರಕರಣ ಇರುತ್ತದೆ. ಎಲ್ಲ ರಾಬ್ರಿ ಮತ್ತು 307 ಕರೆಂಟ್ ಕೇಸ್ ಇದೆ. ಅದಲ್ಲದೆ ಈ ಪ್ರಿವೆಂಟಿವ್ ಸೆಕ್ಷನ್ಗಳಲ್ಲಿ ಕೂಡ ಕೇಸ್ ಮಾಡಲಿಕ್ಕೆ ಮುಖ್ಯವಾಗಿ ಏನಂತಂದರೆ ಇವರು ಒಂದು ತಂಡ ಕರೆಸ್ಕೊಂಡು ಈ ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ಸಮಯ ಅದರಲ್ಲಿ ಕೆಲವು ಆರೋಪಿಗಳೇನಂತಂದರೆ ಏನು ಕಪಲ್ಸ್ ಇರ್ತಾರೆ ಜೋಡಿಗಳನ್ನು ಟಾರ್ಗೆಟ್ ಮಾಡಿ ಅವ್ರ ಹತ್ರ ಮೊಬೈಲ್ ಮತ್ತು ಕ್ಯಾಶನ್ನು ದರೋಡೆ ಮಾಡುವಂಥದ್ದು ಬೇಸಿಕಲಿ ಒಂದು ಕಲಬುರಗಿ ನಗರದ MSK ವಾಸ